ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 45 ದಿನಗಳ ಮಿಸ್ಸಿಂಗ್ ಕೇಸ್ ಬೆನ್ನತ್ತಿದ ಪೊಲೀಸರಿಗೆ ಶಾಕ್ ಆದಿತ್ತು. ಗಂಡನನ್ನೇ ಕೊಲೆಗೈದು ಹೂತಾಕಿ ನಾಪತ್ತೆ ಕತೆ ಕಟ್ಟಿದ್ಲು ಈ ಹೆಂಡತಿ ರೂಬಿ. ಗಂಡ ಕಾಣೆಯಾಗಿದ್ದಾನೆ ಅಂತ ಇಷ್ಟು ದಿನ ಕಣ್ಣೀರು ಹಾಕ್ತಾ ನಾಟಕವನ್ನ ಮಾಡ್ತಾ ಇದ್ಲು. ದಿನ ಕಣ್ಣೀರು ಹಾಕುತ್ತಾ ಪೊಲೀಸರನ್ನೇ ಯಾಮಾರಿಸಿಬಿಟ್ಟಿದ್ಲು ಹೆಂಡತಿ ರೂಬಿ. ಪೊಲೀಸರ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಹೆದರಿ ಬಾಯಿ ಬಿಟ್ಟಿದ್ದಾಳೆ ಈಕೆ. ನಾನೇ ಗಂಡನನ್ನ ಕೊಲೆ ಮಾಡಿ ಸ್ನಾನದ ಮನೆಯಲ್ಲಿ ಹೂತಾಕಿದ್ದೇನೆ, ಅನುಮಾನ ಬರದಂತೆ ಬಾತ್ರೂಮ್ನಲ್ಲೇ ಮಣ್ಣು ಮಾಡಿದ್ದೇನೆ ಅಂತ ಹೇಳ್ತಾಳೆ ಈ ಲೇಡಿ. 45 ದಿನಗಳ ಕಾಲ ನಾಪತ್ತೆ ನಾಟಕವಾಡಿದ್ಲು ಹೆಂಡತಿ ರೂಬಿ. ಕೊನೆಗೂ ಅರೆಸ್ಟ್ ಆಗಿದ್ದಾಳೆ. ಅಸ್ಥಿ ಪಂಜರ ಹೊರ ತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದಾರೆ ಪೊಲೀಸರು. ಒಬ್ಬಳೆ ಹೆಣ್ಣು ಮಗಳು ಇಷ್ಟು ದೊಡ್ಡ ಕೃತ್ಯ ಎಸಗೋದಕ್ಕೆ ಸಾಧ್ಯನಾ? ಈಗ ಇಷ್ಟೆಲ್ಲ ಗೊತ್ತಾದ ನಂತರ ಮತ್ತೊಂದು ಪ್ರಶ್ನೆ, ಮತ್ತಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಶುರುವಾಗ್ತವೆ. ಈಕೆ ಒಬ್ಬಳೆ ಇಷ್ಟು ದೊಡ್ಡ ಕೃತ್ಯವನ್ನ ಎಸಗೋದಕ್ಕೆ ಸಾಧ್ಯನಾ ಅಥವಾ ಯಾರಾದ್ರೂ ಸಾಥ್ ನೀಡಿದ್ದಾರಾ ಎಂಬ ಆಯಾಮದಲ್ಲಿ ತನಿಖೆ ನಡೀತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾನೆ ಇದೀವಲ್ಲ, ಸಾಕಷ್ಟು ಪ್ರಕರಣಗಳು, ಅಕ್ರಮ ಸಂಬಂಧ, ಅವರ ಅಕ್ರಮ ಸಂಬಂಧಕ್ಕೆ ಗಂಡ ಅಡ್ಡ ಬರ್ತಾ ಇದ್ದಾನೆ ಅಂತ ಹೇಳಿ ಆತನನ್ನ ಬಾಯ್ ಫ್ರೆಂಡ್ ಜೊತೆಗೆ ಸೇರ್ಕೊಂಡು ಕೊಲೆ ಮಾಡೋದು, ಅದಾದ ನಂತರ ಸಿಕ್ಕು ಬೀಳೋದು, ಇಂಥ ಪ್ರಕರಣಗಳನ್ನ ಇತ್ತೀಚಿನ ದಿನಗಳಲ್ಲಿ ನೋಡ್ತಾನೆ ಇದೆ. ಸೊ ಅದೇ ರೀತಿಯಾದಂಥ ಪ್ರಕರಣನ ಇದು. ಕುಡಿದು ಬರ್ತಾ ಇದ್ದ ಅನ್ನೋದು ಒಂದು ಕಾರಣ ಆದ್ರೆ, ಹಿಂಸೆ ಕೊಡ್ತಾ ಇದ್ದ ಅಂತ ಮತ್ತೊಂದು ಕಾರಣ ಆದ್ರೆ, ತನ್ನ ಅಕ್ರಮ ಸಂಬಂಧ ಏನಾದ್ರೂ ಇಟ್ಕೊಂಡು ಆತನ ಜೊತೆಗೆ ಸೇರಿಕೊಂಡು ಗಂಡನನ್ನ ಕೊಲೆ ಮಾಡಿದಾಳ ಗೊತ್ತಿಲ್ಲ. ಅದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಬರಬೇಕಾಗಿದೆ. ಬಟ್ ಈವರೆಗೂ ಸಿಗ್ತಾ ಇರುವ ಮಾಹಿತಿ ಪ್ರಕಾರ ಕುಡಿದು ಟಾರ್ಚರ್ ಕೊಡ್ತಾ ಇದ್ದ ಅನ್ನೋ ಕಾರಣಕ್ಕೆ ಕೊಲೆ ಮಾಡಿದ್ದೀನಿ ಅಂತ ಹೇಳಿದಾಳ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವಾಗ ಆಗಿರುವಂತ ಘಟನೆ ಇದು? ಈ ಘಟನೆ ನಡೆದ ಬಳಿಕ ಹೇಗೆ ಗೊತ್ತಾಯ್ತು ಪೊಲೀಸ್ನವರಿಗೆ? ತನಿಖೆ ಯಾವ ರೀತಿಯಾಗಿ ನಡೀತು? ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ. ರಾಮ, ಉತ್ತರ ಪ್ರದೇಶದ ಸಿಕಂದರ್ ಪೊಲೀಸರು 45 ದಿನಗಳ ಹಿಂದೆ ನಿಗೂಢವಾಗಿ ಕೊಲೆಯಾಗಿದ್ದಂಥ ಸುರೇಂದ್ರ ಶರ್ಮಾ ಎಂಬಾತನ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆ ಕೊಲೆ ಮಾಡಿ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿಕೊಂಡಿದ್ದಂಥ ಹಂತಕಿಯನ್ನು ಸಹ ಬಂಧನ ಮಾಡಲಾಗಿದೆ. ಆ ಹಂತಕಿಯೇ ಸುರೇಂದ್ರ ಶರ್ಮಾ ಎಂಬಾತನ ಪತ್ನಿ ರೂಬಿ ಅಂತಕ್ಕಂಥವ್ರು. ಇವರಿಬ್ಬರು ಸುಮಾರು ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಇಬ್ಬರಿಗೂ ಸಹ 3 ಜನ ಮಕ್ಕಳಿದ್ದಾರೆ. ಆದರೆ ಈ ಸುರೇಂದ್ರ ಶರ್ಮಾ ಕೆಲಸಕ್ಕೆ ಹೋಗಿ ಬರುವಂಥ ಸಂದರ್ಭದಲ್ಲಿ ಕಂಠಪೂರ್ತಿ ಮನೆಗೆ ಕುಡಿದು ಬರ್ತಾ ಇದ್ದ. ಜೊತೆಗೆ ಹೆಂಡತಿ ಅನ್ನೋದು ನೋಡದೆ ರೂಬಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದ, ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದ, ದೈಹಿಕವಾಗಿಯೂ ಸಹ ಕಿರುಕುಳವನ್ನು ಕೊಡ್ತಾ ಇದ್ದ ಅಂತಕ್ಕಂಥ ಮಾಹಿತಿಯನ್ನು ಈಗ ಸದ್ಯ ಪೊಲೀಸರ ಒಂದು ಬಲೆಗೆ ಬಿದ್ದಿರ್ತಕ್ಕಂಥ ರೂಬಿ ತನ್ನ ಗಂಡನನ್ನು ಕೊಲೆ ಮಾಡಿ ಏನು ಊತಿಟ್ಟಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮುಂದೆ ಆತ ಏನೆಲ್ಲ ಕಿರುಕುಳ ಕೊಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಎಳೆಯಾಗಿ ಒಂದು ಸತ್ಯವನ್ನು ಬಿಚ್ಚಿಟ್ಟಿರ್ತಕ್ಕಂಥದ್ದು. ಇಲ್ಲಿ ಸುಮಾರು ವರ್ಷಗಳಿಂದ ಏನು ಇವರು ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ರು. ಅದನ್ನು ಹೇಳಿದಾಗೆ ಪ್ರತಿನಿತ್ಯ ಕುಡಿದು ಬಂದು ಆಕೆಯನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾ ಇದ್ದ, ಲೈಂಗಿಕವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದ. ಆ ಒಂದು ಹಿಂಸೆಯನ್ನು ಸಹಿಸಲಾಗದೆ 45 ದಿನಗಳ ಹಿಂದೆ ಏನು ಮನೆಯಲ್ಲಿ ಯಾರೂ ಇಲ್ಲದಂಥ ಸಂದರ್ಭದಲ್ಲಿ ತನ್ನ ಪತಿ ಸುರೇಂದ್ರ ಶರ್ಮನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕೊಲೆ ಮಾಡಿರ್ತಾರೆ. ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಆತನ ಶವವನ್ನು ಡಿಸ್ಪೋಸ್ ಮಾಡಬೇಕು, ಆದರೆ ಹೊರಗಡೆ ಎಲ್ಲರೂ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಒಂದು ಉಪಾಯ ಮಾಡಿದಂಥ ಈ ರೂಬಿ ಏನಿದ್ದಾರೆ, ತನ್ನ ಮನೆಯ ಬಾತ್ರೂಮ್ನಲ್ಲಿ ಒಂದು ಹಳ್ಳವನ್ನು ತೋಡಿ ತನ್ನ ಪತಿ ಸುರೇಂದ್ರ ಶರ್ಮಾಳ ಶವವನ್ನು ಅಲ್ಲಿ ಊತಿಟ್ಟಿರ್ತಾಳೆ. ಊತಿಟ್ಟಂಥ ಬಳಿಕ ಅದರ ಮೇಲೆ ಕಾಂಕ್ರೀಟನ್ನು ಹಾಕಿ ಕ್ಲೀನಾಗಿ ಏನು ಯಾರಿಗೂ ಅನುಮಾನ ಬರದಂತೆ ಅದನ್ನು ಒಂದು ಬಾತ್ರೂಮ್ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಅದನ್ನು ಸ್ವಚ್ಛಗೊಳಿಸ್ತಿರ್ತಾರೆ. ಅಲ್ಲಿ ಯಾರಾದರೂ ಹೊಸದಾಗಿ ಬಂದಂಥ ಸಂದರ್ಭ ಇತ್ತೀಚೆಗೆ ಕಾಂಕ್ರೀಟ್ ಹಾಕಿರೋ ರೀತಿಯಾಗಿ ಬಿಂಬಿಸಿ ಅದರ ಮೇಲೆಯೇ ಪ್ರತಿನಿತ್ಯ ಸ್ನಾನ ಮಾಡುವಂಥ ಕೆಲಸವನ್ನು ಈ ರೂಬಿ ಮತ್ತು ಅವರ ಮನೆಯ ಮಕ್ಕಳು ಸಹ ಮಾಡ್ತಾ ಇರ್ತಾರೆ. ಒಂದು ಕಡೆ ಏನು ನಿಗೂಢವಾಗಿ ನಾಪತ್ತೆಯಾಗಿದ್ದಂಥ ಸುರೇಂದ್ರ ಶರ್ಮಾನ ಮಿಸ್ಸಿಂಗ್ ಕೇಸನ್ನು ದಾಖಲಿಸಿಕೊಂಡಿದ್ದಂಥ ಸಿಕಂದರ್ ಪೊಲೀಸರು ಒಂದು ಶೋಧವನ್ನು ನಡೆಸ್ತಾ ಇರ್ತಕ್ಕ ಆತನ ಮೊಬೈಲನ್ನು ಟ್ರ್ಯಾಪ್ ಮಾಡೋದಿರ್ಬೋದು ಅಥವಾ ಅವರ ಸಂಬಂಧಿಕರನ್ನು ವಿಚಾರಿಸೋದಿರ್ಬೋದು, ಅವರು ಆತ ಕೆಲಸ
ಮಾಡ್ತಾ ಇದ್ದಂಥ ಜಾಗದಲ್ಲಿ ವಿಚಾರಣೆ ಮಾಡೋದು ಎಲ್ಲವೂ ಸಹ ಮಾಡಿರ್ತಾರೆ. ಆದರೂ ಎಲ್ಲೂ ಸಹ ಸುಳಿವು ಸಿಗೋದಿಲ್ಲ. ಹೀಗಾಗಿ ತನಿಖೆಯನ್ನು ಚುರುಕುಗೊಳಿಸಿದಂಥ ಸಂದರ್ಭದಲ್ಲಿ ಏನಾಗುತ್ತೋ ಮುಂದೆ ಏನಾಗುತ್ತೋ ಅನ್ನೋ ಭೀತಿಯಲ್ಲಿದ್ದಂಥ ರೂಬಿ ತಾನೇ ಪೊಲೀಸರ ಮುಂದೆ ಆ ಕೊಲೆಯನ್ನು ಮಾಡಿದ್ದು ನಾನೇ ಅನ್ನೋ ರೀತಿಯಾಗಿ ಒಪ್ಕೊಂಡಿದ್ದಾರೆ. ಸದ್ಯ ಆಕೆ ಕೊಟ್ಟಂಥ ಏನು ತಪ್ಪೊಪ್ಪಿಗೆ ಹೇಳಿಕೆ ಆಧಾರದ ಮೇಲೆ ಸ್ಥಳಕ್ಕೆ ಧಾವಿಸಿದಂಥ ಸಿಕಂದರ್ ಪೊಲೀಸರು ಊತಿಟ್ಟಂಥ ಶವದ ಜಾಗವನ್ನು ಅಗಿದು ನೋಡಿದಾಗ ಶವ 45 ದಿನ ಆಗಿತ್ತು. ಹೀಗಾಗಿ ಕೊಳೆತು ಈಗ ಅಸ್ಥಿಪಂಜರಕ್ಕೆ ರೂಪಕ್ಕೆ ತಿರುಗಿರ್ತಕ್ಕಂಥದ್ದು. ಸದ್ಯ FSL ಮತ್ತು ಸೋಕೋ ತಂಡಗಳನ್ನು ಸ್ಥಳಕ್ಕೆ ಬರಮಾಡಿಕೊಂಡಿರ್ತಕ್ಕಂಥ ಸಿಕಂದರ್ ಪೊಲೀಸರು ಆ ಮೃತದೇಹದ ಒಂದು ಅಸ್ಥಿಪಂಜರ ಏನಿತ್ತು ಅದನ್ನು ಹೊರತೆಗೆದು ಒಂದು ಮರಣೋತ್ತರ ಪರೀಕ್ಷೆಯನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇನ್ನು ಆತನನ್ನು ಕೊಲೆ ಮಾಡೋದಕ್ಕೆ ನಾನು ಆಗಲೇ ಹೇಳಿದೆ, ಸಿಕಂದರ್ ಶರ್ಮಾ ಪ್ರತಿನಿತ್ಯ ಕುಡಿದು ಬಂದು ತನ್ನ ಪತ್ನಿಯ ಮೇಲೆ ಮಾಡ್ತಾ ಇದ್ದಂಥ ಅಲ್ಲೇ ದೈಹಿಕ ಹಿಂಸೆ ಜೊತೆಗೆ ಲೈಂಗಿಕ ಕಿರುಕುಳ ಏನಿತ್ತು, ಲೈಂಗಿಕ ಹಿಂಸೆ ಏನಿತ್ತು ಅದೇ ಪ್ರಮುಖ ಕಾರಣ ಅಂತಕ್ಕಂಥ ವಿಚಾರವನ್ನು ರೂಬಿ ಈಗ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಆಕೆಯ ತಪ್ಪೊಪ್ಪಿಗೆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರ್ತಕ್ಕಂಥ ಸಿಕಂದರ್ ಪೊಲೀಸರು ಆಕೆಯನ್ನು ಏನು ಸ್ಥಳ ಮಹಜರು ನಡೆಸಿದ್ದಾರೆ. ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಬೇಕಾದಂಥ ವ್ಯವಸ್ಥೆ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೂ ಕೆಲವೊಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ. ಯಾಕೆಂದರೆ ಇಲ್ಲಿ ಅನುಮಾನ ಬರುತ್ತೆ, ಒಬ್ಬ ಮಹಿಳೆ ಆತನ ಪತಿಯನ್ನು ಕೊಲೆ ಮಾಡಿ ಆತನ ಶವವನ್ನು ಮನೆಯಲ್ಲಿ ಅಗ್ಗಿದು ಒಂದು ಆಳ ಅಗ್ದು ಅದರಲ್ಲಿ ಊತಿಟ್ಟು ಅದರ ಮೇಲೆ ಯಾರಿಗೂ ಅನುಮಾನ ಬರದಂತೆ ಕಾಂಕ್ರೀಟನ್ನು ಹಾಕಿದ್ದಾಳೆ ಅನ್ನೋದಾದರೆ ಒಬ್ಬಳಿಂದ ಈ ಕೆಲಸ ಸಾಧ್ಯ ಆಗಿರೋದಿಲ್ಲ. ಹಾಗಾಗಿ ಆಕೆಗೆ ಯಾರಾದರೂ ಸಹಾಯ ಮಾಡಿರ್ಬೋದು ಅನ್ನೋ ಒಂದು ಅನುಮಾನವೂ ಸಹ ಈಗ ಈ ಒಂದು ಸಿಕಂದರ್ ಪೊಲೀಸರಲ್ಲಿ ಮೂಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆಕೆಯನ್ನು ಹೆಚ್ಚಿನ ವಿಚಾರಣೆ ಒಳಪಡಿಸುವ ಸಲುವಾಗಿ ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಿದ್ದಾರೆ. ನ್ಯಾಯಾಧೀಶರು ಅವರ ಮನವಿಯನ್ನು ಪುರಸ್ಕರಿಸಿ ಕಸ್ಟಡಿಗೆ ಕೊಡ್ತಾರೆ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ರಾಮ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ ಬನ್ನಿ. 26/5/2026 को थाना सिकंदरा पे एक सुरेंद्र शर्मा नामक व्यक्ति की गुमशुदगी दर्ज की गई। इस गुमशुदगी के क्रम में पुलिस द्वारा जांच की गई तो ये पाया गया कि मृतक की पत्नी द्वारा ही मृतक को मार के अपने बाथरूम में गाड़ दिया गया है एवं फर्श बनवा दी गई है। पुलिस द्वारा विधिक कार्रवाई करते हुए बाथरूम की फर्श तोड़ी गई एवं शव को बरामद किया गया। शव को पंचायतनामा करके पोस्टमार्टम हेतु मॉर्चरी भेज दिया गया है और अभियुक्ता को, जो कि मृतक की पत्नी है, उनको हिरासत में लेकर पूछताछ की जा रही है।